ನಮಸ್ಕಾರ, SLVE ನ್ಯೂಸ್ಗೆ ಸ್ವಾಗತ. ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ರವರ 135ನೇ ಜನ್ಮ ದಿನಾಚರಣೆಯ ಕಾರ್ಯಕ್ರಮವನ್ನು ನಗರದ ಅಂಬೇಡ್ಕರ್ ಬಾಯ್ಸ್ ಮೆಟ್ರಿಕ್ ಹಾಸ್ಟೆಲ್ ಆವರಣದಲ್ಲಿ ಇರುವ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಚಾಲನೆ ನೀಡಿದರು. ನಂತರ ಅಂಬೇಡ್ಕರ್ ರಥಕ್ಕೆ ಪುಷ್ಪ ನಮನ ಸಲ್ಲಿಸಿ ಶುಭ ಕೋರಿದರು. ನಂತರ MG ರಸ್ತೆಯ ಮೂಲಕ ಬೆಳ್ಳಿ ರಥಗಳು ಹಾಗೂ ವಿವಿಧ ಕಲಾ ತಂಡಗಳೊಂದಿಗೆ ಕಲಶಗಳು ಹೊತ್ತ ಮಹಿಳೆಯರು ಹಾಗೂ ಸಾವಿರಾರು ಜನರೊಂದಿಗೆ ಸಾಗಿದ ಸಚಿವರು, ಜಿಲ್ಲಾಧಿಕಾರಿ ಹಾಗೂ ಗಣ್ಯರು. ತಮಟೆ ಸದ್ದಿಗೆ ಸಚಿವರು ಅಭಿಮಾನಿಗಳೊಂದಿಗೆ ಕುಣಿದು ಕುಪ್ಪಳಿಸಿದರು. ಕನ್ನಡ ಭವನದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದ ಸಚಿವರು, ಅಂಬೇಡ್ಕರ್ ಹಾಗೂ ಜೈ ಭೀಮ್ ಘೋಷಣೆ ಮೊಳಗಿದ ಚಿಕ್ಕಬಳ್ಳಾಪುರ ಜನತೆ ಹಾಗೂ ಕುಣಿದು ಸಂಭ್ರಮಿಸಿದ ಎಲ್ಲ ಮುಖಂಡರು, ಅಭಿಮಾನಿಗಳು, ಸಾರ್ವಜನಿಕರು. ಕನ್ನಡ ಭವನದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದ ಸಚಿವರು MC ಸುಧಾಕರ್ ಮಾತನಾಡಿ, ಅಂಬೇಡ್ಕರ್ ಈ ದೇಶ ಕಂಡ ಅಪ್ರತಿಮ ನಾಯಕ ಹಾಗೂ ಸಮಾಜದಲ್ಲಿ ಅಸ್ಪೃಶ್ಯತೆ ಇವೆಲ್ಲದರ ನಡುವೆ ಇವತ್ತು ಈ ದೇಶ ಕಂಡಂತಹ ಅಪ್ರತಿಮ ಜ್ಞಾನ ಭಂಡಾರವನ್ನು ಹೊಂದಿರತಕ್ಕಂತಹ ವ್ಯಕ್ತಿ. ಈ ದೇಶಕ್ಕೆ ನಮ್ಮೆಲ್ಲರ ಅಮೂಲ್ಯವಾದಂತಹ ಗ್ರಂಥ ಸಂವಿಧಾನವನ್ನು ಕೊಟ್ಟಿರತಕ್ಕಂತಹ ವ್ಯಕ್ತಿ. ನಮ್ಮೆಲ್ಲರ ಭವಿಷ್ಯ ಜೀವನದಲ್ಲಿ ಇವತ್ತು ವಿದ್ಯೆ ಎಷ್ಟು ಪ್ರಾಮುಖ್ಯತೆ ಪಡೆತಡೆ ತಿಳುವಳಿಕೆಯನ್ನ ಕೊಟ್ಟಿರುವಂತಹ ವ್ಯಕ್ತಿ, ಮಹಾನ್ ಚೇತನ ಬಾಬಾ ಅಂಬೇಡ್ಕರ್ ಎಂದರು. ಕರ್ನಾಟಕ ರಾಜ್ಯ ಬೀಜ ನಿಗಮ ನಿಯಮಿತ ಬೆಂಗಳೂರು ಅಧ್ಯಕ್ಷರು ಅಂಜನಪ್ಪ ಮಾತನಾಡಿದರು. ಕನ್ನಡ ಭವನ ತುಂಬಿದ್ದ ಜನಸಾಗರ. ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಣೆ. ಕಾರ್ಯಕ್ರಮದಲ್ಲಿ 2024-25ನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ SSLC ಹಾಗೂ PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಸಾಧಕರಿಗೆ ಸನ್ಮಾನ, ಕಾರ್ಮಿಕರಿಗೆ ಸನ್ಮಾನ ಮಾಡಲಾಯಿತು. ಮೊದಲನೆಯದಾಗಿ ಸಮಾಜ ಕಲ್ಯಾಣ ಇಲಾಖೆಯ ಟ್ಯಾಬ್ಲೋ ಪ್ರಥಮ ಬಹುಮಾನ ಪಡೆದು ಖುಷಿಪಟ್ಟ ಇಲಾಖೆ. ಮೊದಲನೆಯದಾಗಿ ಸಮಾಜ ಕಲ್ಯಾಣ ಇಲಾಖೆಯ ಟ್ಯಾಬ್ಲೋ ಪ್ರಥಮ ಬಹುಮಾನ ಪಡೆದು ಖುಷಿಪಟ್ಟ ಇಲಾಖೆ. ಪೋಷೆಟ್ಟಹಳ್ಳಿ ಗ್ರಾಮ ಪಂಚಾಯತ್ ದ್ವಿತೀಯ ಸ್ಥಾನ ಗಳಿಸಿತು. ಕಾರ್ಯಕ್ರಮದಲ್ಲಿ ಶ್ರೀ BC ಮುದ್ದು ಗಂಗಾಧರ್ ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ನಿಯಮಿತ ಬೆಂಗಳೂರು, ಡಾಕ್ಟರ್ ನವೀನ್ ಭಟ್ ವೈ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ ಜಿಲ್ಲೆ, ಶ್ರೀ ಕುಶಾಲ್ ಚೌಕ್ಸೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚಿಕ್ಕಬಳ್ಳಾಪುರ ಜಿಲ್ಲೆ, ಶ್ರೀ ತೇಜ್ ಆನಂದ ರೆಡ್ಡಿ ವಿ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲೆ, ಶ್ರೀ N ಕೇಶವರೆಡ್ಡಿ ಮಾನ್ಯ ಅಧ್ಯಕ್ಷರು ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರ, ಶ್ರೀ N ರಮೇಶ್ ಮಾನ್ಯ ಅಧ್ಯಕ್ಷರು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಉಪಸ್ಥಿತರಿದ್ದರು. ನಮ್ಮ ಮುಂದೆ ಇದ್ದಾರೆ. ಭಾರತದ ಸ್ವತಂತ್ರ ಇತಿಹಾಸವನ್ನು ನಾವು ಅವಲೋಕಿಸಿದ್ರೆ ಸುಮಾರು 6ರಿಂದ 8 ಲಕ್ಷ ಜನ ಒಂದು ಅಂಕಿಅಂಶಗಳ ಪ್ರಕಾರ ಯಾವುದೇ ಆಯುಧಗಳನ್ನು ಹಿಡಿದೆ ಬ್ರಿಟಿಷರ ಗುಂಡಿಗೆ ತಮ್ಮ ಜೀವವನ್ನು ತೆತ್ತು ನಮ್ಮ ಮುಂದಿನ ಭವಿಷ್ಯ ಈ ರೀತಿ ಇರಬೇಕು, ಸ್ವತಂತ್ರವನ್ನು ನಾವು ಪಡಿಬೇಕು, ಆ ಸ್ವತಂತ್ರದ ಭವ್ಯ ಭಾರತದ ಕನಸನ್ನು ನಾವು ಇಟ್ಕೊಂಡು ಮುಂದಿನ ಪೀಳಿಗೆಯನ್ನು, ಮುಂದಿನ ಮಕ್ಕಳಿಗೆ, ಮುಂದಿನ ಭವಿಷ್ಯಕ್ಕೆ ಅವರನ್ನು ಅಣಿಗೊಳಿಸಬೇಕು, ಅನೇಕ ಮಹೋನ್ನತ ಆಶಯಗಳನ್ನು ಇಟ್ಕೊಂಡು ಸ್ವತಂತ್ರ ಹೋರಾಟದಲ್ಲಿ ಅಷ್ಟೂ ಜನ 6ರಿಂದ 8 ಲಕ್ಷ ಜನ ತಮ್ಮ ಜೀವವನ್ನು ತೆತ್ತಿದ್ದಾರೆ. ಅದೆಲ್ಲ ಆದಮೇಲೆ 47ರ ಸ್ವತಂತ್ರ ನಮಗೆ ದಕ್ಕಿದೆ ಇರ್ತಕ್ಕಂಥದ್ದು ನಮ್ಮಲ್ಲೇ ಜಗಳ ಮಾಡಲಿಕ್ಕೆ, ನಮ್ಮಲ್ಲೇ ಅಸೂಯೆ ಭಾವನೆಯನ್ನು ಹೊಂದಲಿಕ್ಕಲ್ಲ,
ನಾವೆಲ್ಲ ಕೈ ಜೋಡಿಸಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ದೇಶ ಕಾಣಬೇಕು, ನಮ್ಮ ಮಕ್ಕಳು ಕಾಣಬೇಕು, ನಮ್ಮ ಭವಿಷ್ಯ ಕಾಣಬೇಕು ಅನ್ನೋ ದೃಷ್ಟಿಯಿಂದ ಸಹಬಾಳ್ವೆಯಿಂದ ನಾವೆಲ್ಲ ಬಾಳಬೇಕು ಅನ್ನೋ ಆಶಯ ನಮ್ಮ ಸ್ವತಂತ್ರ ಹೊಂದಿದೆ. ವ್ಯಕ್ತಿ ಗೌರವಕ್ಕೆ ಎಲ್ಲಿಲ್ಲದ ಆಶಯವನ್ನು, ಎಲ್ಲಿಲ್ಲದ ಶಕ್ತಿಯನ್ನು ನಮ್ಮ ಸ್ವತಂತ್ರ ತಂದುಕೊಟ್ಟಿದೆ. ಬ್ರಿಟಿಷರ ಕೆಳಗಡೆ ನಮಗಿದ್ದಂಥ ವ್ಯಕ್ತಿ ಗೌರವ ಎಲ್ಲರಿಗೂ ಗೊತ್ತಿದೆ. ಅದಾದ ಮೇಲೂ ಕೂಡ ಸಮಾಜದ ಕೆಲವು ಸಂಘಗಳನ್ನು, ಕೆಲವು ವರ್ಗಗಳನ್ನು ಹೇಗೆ ನಡೆಸ್ಕೊಳ್ತಾ ಇದೆ ಅನ್ನೋದು ಕೂಡ ಗೊತ್ತಿದೆ. ಆ ವ್ಯಕ್ತಿ ಗೌರವ ಸ್ವಾತಂತ್ರ್ಯದ ಆಶಯವಾಗಿತ್ತು. ಏಕತೆ, ಇಷ್ಟು ಭಾರತವನ್ನು ನಾವು ಉಪಖಂಡ ಅಂತ ಕರಿತೀವಿ. ಒಂದು ಖಂಡದಲ್ಲಿರಬಹುದಾದಂಥ ಎಲ್ಲ ವೈವಿಧ್ಯತೆಯನ್ನು ಒಳಗೊಂಡಿದ್ರೂ ಕೂಡ ಏಕತೆಯ ಶಕ್ತಿಯಾಗಿ ದೇಶ ಇದೆ ಅಂತಕ್ಕಂಥದ್ದು, ಅದು ಇರಬೇಕು ಅಂತಕ್ಕಂಥದ್ದು ನಮ್ಮ ಸ್ವಾತಂತ್ರ್ಯದ ಆಶಯ. ನ್ಯಾಯ, ಪ್ರೀತಿ, ವಾತ್ಸಲ್ಯ, ಮಮತೆ, ನಿಷ್ಠೆ, ಈ ರೀತಿ ಅನೇಕ ಅನ್ವರ್ಥಗಳನ್ನು ಸ್ವತಂತ್ರ ಹೊಂದಿದ್ರೂ ಕೂಡ ಅದನ್ನು ಹೇಗೆ ನಾವು ತೋರಿಸುವಂಥದ್ದು, ಜನರಿಗೆ ಹೇಗೆ ನಾವು ಅದನ್ನು ಕೊಡುವಂಥದ್ದು, ಈ ಮಹೋನ್ನತ ಕಾರ್ಯ ಸಾಕಾರವಾಗಿರ್ತಕ್ಕಂಥದ್ದು ನಮ್ಮ ಸಂವಿಧಾನದ ಮೂಲಕ. ಬಹುಶಃ ಸಂವಿಧಾನ ಆಯೋಜಿಸಿರ್ತಕ್ಕಂಥ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಆತ್ಮೀಯ ಗೆಳೆಯರು, ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ BC ಮುದ್ದುಗಂಗಾಧರ್ ಅವರೇ, ಕರ್ನಾಟಕ ರಾಜ್ಯ ಬೀಜ ನಿಗಮದ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಆಂಜನೇಯಪ್ಪನವರೇ, ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ KK ರೆಡ್ಡಿ ಅವರೇ, ಸಮಾಜದಲ್ಲಿ ಅಸ್ಪೃಶ್ಯತೆ ಇವೆಲ್ಲದರ ನಡುವೆ ಇವತ್ತು ಈ ದೇಶ ಕಂಡಂತ ಒಬ್ಬ ಅಪ್ರತಿಮ ಜ್ಞಾನ ಭಂಡಾರವನ್ನು ಹೊಟ್ಟಿರ್ತಕ್ಕಂಥ ವ್ಯಕ್ತಿ, ಈ ದೇಶಕ್ಕೆ ನಮ್ಮೆಲ್ಲರ ಒಂದು ಅಮೂಲ್ಯವಾದಂಥ ಗ್ರಂಥ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ, ಇವತ್ತು ನಮ್ಮೆಲ್ಲರ ಭವಿಷ್ಯ ಜೀವನದಲ್ಲಿ ಇವತ್ತು ವಿದ್ಯೆ ಎಷ್ಟು ಪ್ರಾಮುಖ್ಯ ಪಡಿತದೆ ಅಂತಕ್ಕಂಥದ್ರ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ಚೇತನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇವತ್ತು ವಿಶ್ವ ಮಾನವ ಅಂತೇಳಿ ಕರೀತಕ್ಕಂಥದ್ದು ಇವತ್ತು ನಾವು ನೋಡಿದ್ದೇವೆ, ಮಾನವತಾವಾದಿ ಅಂತೇಳಿ. ಇವತ್ತು ಅವರು ಹಲವಾರು ಸಂದರ್ಭದಲ್ಲಿ ಹೇಳ್ತಾರೆ, ಸನ್ನಿವೇಶಗಳು ಎಷ್ಟೇ ಕಠಿಣವಾಗಿದ್ದರೂ ಶಿಕ್ಷಣವೆಂಬ ಆಯುಧದಿಂದ ಜಗತ್ತನ್ನೇ ಗೆಲ್ಲಬಹುದು ಅಂತಕ್ಕಂಥದ್ದು. ಇವತ್ತು ಶಿಕ್ಷಣಕ್ಕೆ ಎಷ್ಟು ಪ್ರಾಮುಖ್ಯತೆ ಅಂತಕ್ಕಂಥದ್ದು ಅವರು ಅಂಥ ಕಠಿಣ ಸಂದರ್ಭಗಳಲ್ಲಿ ಅಮೆರಿಕಾದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥದ್ದು. ಇವತ್ತು ನಮ್ಮ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಇಡೀ ಪ್ರಪಂಚದಲ್ಲೇ ಇವತ್ತು ಅರ್ಥಶಾಸ್ತ್ರ ವಿಚಾರದಲ್ಲಿ ಹೆಸರು ಗಳಿಸಿರ್ತಕ್ಕಂಥ ಒಂದು ಸಂಸ್ಥೆ, ಒಂದು ವಿದ್ಯಾ ಕೇಂದ್ರ. ಅಂತ ಒಂದು ಇವತ್ತು ವಿದ್ಯಾ ಕೇಂದ್ರದಲ್ಲಿ ಅವರು ವ್ಯಾಸಂಗ ಮಾಡ್ತಕ್ಕಂಥ ಒಂದು ಅವಕಾಶ. ಇವತ್ತು ಯಾವುದೇ ಹೆಸರು ಇವತ್ತು ನೀವು ಬಹುಶಃ ನಾನು ನೋಡಿಲ್ಲ, ಬಹಳಷ್ಟು ಜನ ಓದಂತವ್ರು ಹೇಳಿದ್ರು, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಪ್ಲಾಕ್ ಅನ್ನ ಒಂದು ಇದನ್ನ ನಿರ್ಮಾಣ ಮಾಡಿದ್ದಾರೆ ಅವರ ನೆನಪಿನಲ್ಲಿ. ಬಹುಶಃ ಇಡೀ ನಮ್ಮ ದೇಶಕ್ಕೆ ಹೆಮ್ಮೆಯ ವಿಚಾರ, ಯಾಕಂದ್ರೆ ಬೇರೆ ಯಾರಿಗೂ ಆ ರೀತಿಯಾದಂತಹ ಸ್ಥಾನಮಾನ ಸಿಕ್ಕಿಲ್ಲ. ಅಂತಹ ಸ್ಥಾನಮಾನ ಇವತ್ತು ಕೇವಲ ಅವರ ಶಿಕ್ಷಣ ಪಡೆದಿದ್ದರ ಮಾತ್ರ ಸಿಕ್ಕಿದೆ ಅಂತಕ್ಕಂಥದ್ದು, ಬೇರೆ ಯಾವುದೂ ಅಡ್ಡಿ ಬರಲಿಲ್ಲ. ಅವರ ಬೆಳವಣಿಗೆ, ಅವರ ಏಳಿಗೆಗೆ, ಅವರ ಪಯಣದಲ್ಲಿ ಎಷ್ಟೇ ಆತಂಕಗಳು ಬಂದರೂ ಸಹ ಅದನ್ನೆಲ್ಲ ಮೆಟ್ಟಿ ಅವರು ಶಿಕ್ಷಣ ಪಡೆದಿದ್ದರ ಕಾರಣದಿಂದ ಇವತ್ತು ನಾವೆಲ್ಲರೂ ಇವತ್ತು ಅವರನ್ನ ಗುಣಗಾನ ಮಾಡ್ತಕ್ಕಂಥದ್ದು, ಅವರ ಹಾದಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು ಸಾಧ್ಯ ಆಗಿದೆ. ನಿರಂತರ ನಿನಗೆ